ಒಂದ್ಸರಿ ಒಂದು ಸಣ್ಣ ಪಕ್ಷಿ ಸಮುದ್ರದ ಹತ್ರ ನಿಂತ್ಕೊಂಡು ತನ್ನ ಕೊಕ್ಕಿನಿಂದ ಒಂದಷ್ಟು ನೀರನ್ನ ಮುಗಿದು ಸೈಡ್ಗೆ ಹಾಕ್ತಾ ಇರುತ್ತೆ. ಆಗ ಆ ಪಕ್ಷಿಯ ಸ್ನೇಹಿತ ಇನ್ನೊಂದು ಪಕ್ಷಿ ಬಂದು ಕೇಳುತ್ತೆ, ಏನ್ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ಪಕ್ಷಿ ಹೇಳುತ್ತೆ, ಈ ಸಮುದ್ರ ನನ್ನ ಮಗುವನ್ನ ನುಂಗೊಂಡು ಬಿಟ್ಟಿದೆ, ಇದನ್ನ ನಾನು ಖಾಲಿ ಮಾಡೋವರೆಗೂ ಬಿಡಲ್ಲ ಅಂತ. ಅದಕ್ಕೆ ಪಕ್ಷಿ ಹೇಳುತ್ತೆ, ನೀನು ಸೈಜ್ ನೋಡ್ಕೊಂಡಿದ್ಯಾ, ಗಾತ್ರ ನೋಡ್ಕೊಂಡಿದ್ಯಾ, ನೀನ್ ಜೀವನವೆಲ್ಲ ಇದರಲ್ಲಿ ಸವಿಸಿದ್ರು ಇದನ್ನ ನೀನ್ ಮಾಡೋಕ್ಕಾಗೋದಿಲ್ಲ, ಸಮುದ್ರನ ಖಾಲಿ ಮಾಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಈ ಪಕ್ಷಿ ಹೇಳುತ್ತೆ, ಸಲಹೆ ಕೊಡ್ಬೇಡ, ಸಹಾಯ ಸಾಧ್ಯ ಆದ್ರೆ ಮಾಡು ಅಂತ. ಸರಿ ಅಂತ ಅದನ್ನ ಕೇಳಿಸ್ಕೊಂಡು ಪಕ್ಷಿ ಅದನ್ನ ಮಾಡಕ್ ಶುರು ಮಾಡುತ್ತೆ. ಇದನ್ನ ನೋಡಿ ಮತ್ತಷ್ಟು ಪಕ್ಷಿಗಳು ಬಂದು ಸಲಹೆ ಕೊಡೋದು ಬಿಟ್ಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಸಲಹೆ ಬೇಡ, ಸಹಾಯ ಮಾಡಿ, ಸಲಹೆ ಬೇಡ, ಸಹಾಯ ಮಾಡಿ ಅಂತ ಅನ್ಕೊಂಡು. ಇದನ್ನ ವಿಷ್ಣುವಿನ ವಾಹನ ಗರುಡ ನೋಡುತ್ತೆ. ಗರುಡನ ಅಂದ್ಕೊಳ್ಳುತ್ತೆ, ಸಲಹೆ ಬೇಡ, ಸಹಾಯ ಮಾಡೋಣ ಅಂತ. ಅದು ಹೊರಡಕ್ ಶುರು ಮಾಡುತ್ತೆ ಸಮುದ್ರನ ಖಾಲಿ ಮಾಡೋದಕ್ಕೆ. ಆ ವಿಷ್ಣು ಕೇಳ್ತಾನೆ, ನೀನ್ ಹೊರಟೋದ್ರೆ ನನ್ನ ಕೆಲಸ ಎಲ್ಲ ನಿಂತು ಹೋಗುತ್ತೆ, ಹೋಗ್ಲಿ, ನೀನ್ ಹೋದ್ರುನು ನೀವೆಲ್ಲ ಸೇರಿ ಅದನ್ನ ಖಾಲಿ ಮಾಡೋಕ್ಕಾಗತ್ತಾ ಸಮುದ್ರನ ಅಂತ. ಅದಕ್ಕೆ ಗರುಡ ಹೇಳ್ತಾನೆ, ಸಲಹೆ ಬೇಡ, ಸಹಾಯ ಮಾಡು ಅಂತ. ಅದಕ್ಕೆ ವಿಷ್ಣು, ನನ್ನ ಕೆಲಸ ಎಲ್ಲ ನಿಂತು ಹೋಗುತ್ತೆ, ಇದನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ವಿಷ್ಣು ಸ್ವತಃ ಸಮುದ್ರನ ಖಾಲಿ ಮಾಡಕ್ ಬರ್ತಾನೆ. ಆಗ ಸಮುದ್ರ ದೇವ ಫುಲ್ಲು ಭಯ ಪಡ್ಕೊಂಡು ಆ ಮರಿನ ವಾಪಸ್ಸು ತಾಯಿಗೆ ಕೊಟ್ಟು ಬಿಡ್ತಾನೆ. ಜೀವನದಲ್ಲಿ ನಿಮ್ಮ ಹತ್ರ ಏನಾದ್ರು ಯಾರು ಹೇಳ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಸಲಹೆ ಕೊಡೋ ಬದಲು ಸಹಾಯ ಮಾಡೋಕ್ ಸಾಧ್ಯ ಅಂತ ನೋಡಿ. ಸಲಹೆ ಬೇಡ, ಸಹಾಯ ಮಾಡಿ. ನಮ್ ಕೆಲಸ ಶುರು ಮಾಡಿದ್ರೆ ಹಾಗೇನೆ ದೇವ್ರು ಕೂಡ ನಮಗ್ ಸಾಥ್ ಕೊಡೋಕ್ ಒಂದಿನ ಬಂದೇ ಬರ್ತಾನೆ. ಯೋಚನೆ ಮಾಡಿ.